ಎಲುಬುಗಳ ಮೇಲೆ ಕಾರ್ಯ ಮಾಡಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಾತು ಮೊದಲನೇದಾಗಿ ನಾವು ನೋಡುವಾಗ ಎಲುಬುಗಳ ಮೇಲೆ ದೇವರ ಮಾತು ಕಾರ್ಯ ಮಾಡಿದ್ದ. ಸರ್ ಬ್ರದರ್, ದೇವರ ಮಾತು ಮನುಷ್ಯನ ಮೇಲೆ ಕಾರ್ಯ ಮಾಡ್ತದ್ರಿ? ದೇವರ ಮಾತು ದೈವನ ಮೇಲೆ ಕಾರ್ಯ ಮಾಡ್ತದ? ದೇವರ ಮಾತು ಲೋಕದಲ್ಲಿ ಕಾರ್ಯ ಮಾಡ್ತದ? ದೇವರ ಮಾತು ಎಲುಬಿನ ಮೇಲೆ ಯಾವ ರೀತಿ ಕಾರ್ಯ ಮಾಡ್ತದ? ದೇವರ ಮಾತು ಎಲುಬು ಹೆಂಗ ಕೇಳ್ತದ? ಎಲುಬಿನ ಜೀವಂತವಾಗಿರ್ತದ. ಅಲ್ಲೆಲ್ಲೂಯ. ಬೋನ್ಸ್, ಈ ಬಾಡಿನಲ್ಲಿ ಇರ್ತಕ್ಕಂಥ ಎಲುಬಿಗೆ ದೇವರು ಮಾತಾಡಿಸ್ತಾ ಇದ್ದಾರೆ ಪ್ರಿಯರೇ. ದೇವರು ಆ ಎಲುಬುಗಳಿಗೆ ವಾಕ್ಯವನ್ನು ಹಂಚ್ತಾ ಇದ್ದಾರೆ ಪ್ರಿಯರೇ. ದೇವರು ಆ ಎಲುಬುಗಳಿಗೆ ಸ್ಪರ್ಶವನ್ನು ತುಂಬತಕ್ಕಂಥದ್ದು ನೋಡ್ತೀವಿ ನಾವು. ಹಲ್ಲೆಲೂಯಾ. ಎಚ್ಕೆನ ಬರೆದ ಪ್ರವಾದನೆ ಗ್ರಂಥದಲ್ಲಿ 37ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಅನ್ನೋದು ವಾಕ್ಯ ಬರೀತಾರೆ. ಎಚ್ಕೆನ ಪ್ರವಾದನೆ ಗ್ರಂಥ 37 ಅದರ 1ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಆ 1ನೇ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದ. ಏನಂತ ಹೇಳ್ತದ? ಒಂದು ಸರ್ತಿ ನಾವು ನೋಡುವಾಗ ಎಚ್ಕೆನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 37ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಒಂದು ಮಾತಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಪ್ರಿಯರೇ. ಎಜ್ಕೇಲಿಯನ್ ಚಾಪ್ಟರ್ 37 ಯಾರಾದ್ರ ಓದ್ಲಿಕ್ಕಾದ್ರೆ ಸಹಕಾರ ಮಾಡ್ರಿ. ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಹಲ್ಲೆಲೂಯಾ. ದೇವರು ಎಚ್ಕೆಲನಿಗೆ ಒಂದು ದರ್ಶನ ಕೊಡ್ತಾ ಇದ್ದಾನೆ. ದೇವರು ಎಚ್ಕೆಲನಿಗೆ ಒಂದು ಮಾತಾಡ್ತಾ ಇದ್ದಾನೆ. ಎಚ್ಕೆಲನಿಗೆ ಒಂದು ಅಭಿಷೇಕ ಬರ್ತಾ ಇದೆ. ಎಚ್ಕೆಲ್ ಏನ್ ಮಾಡ್ತಿದೆ? ಇಲ್ಬಾ ಎಚ್ಕೆಲ್ ಅಂತಕ್ಕಂಥ ಪ್ರವಾದಿಗೆ ದೇವರು ಕರೆದಿದ್ದ. ಹಲ್ಲೆಲೂಯಾ. ಇವತ್ತು ಸುವಾರ್ತೆ ದೇವರು ಮಾತಾಡ್ತಕ್ಕಂಥದ್ದು ಬ್ಯಾಕ್ವರ್ಡ್ ಏರಿಯಾದಲ್ಲಿ ಪ್ರಕಟಿಸಬೇಕಂತ ಏನಿಲ್ಲ. ಈಗ ದೇವರ ವಾಕ್ಯ ಅಂತಕ್ಕಂಥದ್ದು ಸಿಟಿನಲ್ಲಿ ಪ್ರಕಟಿಸಬೇಕಂತ ಏನಿಲ್ಲ. ಹಲ್ಲೆಲೂಯಾ. ಎಲ್ಲಿ ದೇವರ ಮಾತು ಇಲ್ಲದೋ, ಯಾವ ಮನುಷ್ಯಗ ದೇವರ ವಾಕ್ಯ ಗೊತ್ತಿಲ್ಲ, ಅಲ್ಲಿ ತಿಳಿಸಿದ್ರೆ ದೇವರ ಕಾರ್ಯ ಆಗ್ತದೆ. ಚಪ್ಪಾಳೆ ತಡಬೇಕು. ಹಲ್ಲೆಲೂಯಾ. ಕೆಲವರು ಬಹಳಷ್ಟು ಹೇಳ್ತಾರ, ಅಯ್ಯೋ ಬ್ಯಾಕ್ವರ್ಡ್ ಏರಿಯಾಕ್ಕೆ ಹೋಗ್ಬೇಕು, ಎಲ್ಲಿ ಸುವಾರ್ತೆ ಇಲ್ಲ ಅಲ್ಲಿ ಮುಟ್ಟಿಸ್ಬೇಕು. ಎಷ್ಟೋ ಜನ ಸಿಟಿದಾಗ ದೇವರ ವಾಕ್ಯ ಗೊತ್ತಿಲ್ಲ. ಹಲ್ಲೆಲೂಯಾ. ರೀಸೆಂಟ್ಲಿ ಬ್ಯಾಂಗ್ಳೂರ್ ಮೀಟಿಂಗ್ ಹೋಗಿದ್ದು ನಾನು. ಬ್ಯಾಂಗ್ಳೂರ್ ಎಲೆಚ್ಚಗುಪ್ಪ, ಬ್ಯಾಂಗ್ಳೂರ್ಲಿಂದ 25 ಕಿಲೋಮೀಟರ್. ಆ ಮೀಟಿಂಗ್ ಅಲ್ಲಿ ಹೋಗಿದ್ದ ಯೇಸು ಸ್ವಾಮಿ ಅಂದ್ರೆ ಗೊತ್ತಿಲ್ಲ. ನಾವು ಅಂತೀವಿ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹೇಳ್ತೀವಿ ನಾವು. ಹಲ್ಲೆಲೂಯಾ. ಅಲ್ಲಿ ವಾಕ್ಯನೇ ಗೊತ್ತಿಲ್ಲ. ಹಲ್ಲೆಲೂಯಾ ಅಂದ್ರೆ ಎಲ್ಲ ಬರ್ತಾ ಇಲ್ಲ. ಬ್ರದರ್ ಹೇಳ್ತಾ ಇದ್ದಾರೆ, ಬ್ರದರ್ ಇವಾಗ ನಾವೆಲ್ಲ ದೇವರಿಗೆ ಬರ್ತಾ ಇದ್ದೀವಿ. ಹಲ್ಲೆಲೂಯಾ. ಸಿಟಿ. ಹಲ್ಲೆಲೂಯಾ. ಕರ್ತನ ಪ್ರಿಯ ದೇವರ ಮಕ್ಕಳೇ, ಹೇಳ್ತಕ್ಕಂಥ ವಾಕ್ಯ ತಾತ್ಪರ್ಯ ಏನಂದ್ರೆ ದೇವರು ಎಚ್ಕೆಲನಿಗೆ ಕರೀತಾ ಇದ್ದಾನೆ, ಎಚ್ಕೆಲನಿಗೆ ಮಾತಾಡ್ತಾ ಇದ್ದಾನೆ. ಎಚ್ಕೆಲ್ ಏನ್ ಮಾಡ್ತಾ ಇದೆ? ಎಚ್ಕೆಲ್ ನಿನಗೆ ಅಭಿಷೇಕ ಕೊಟ್ಟಿನ. ಎಚ್ಕೆಲ್ ಮಾತಾಡಿ ಅಭಿಷೇಕದಿಂದ ಪರವಶನಾಗಿ ದೇವರು ಹೇಳ್ತಾರ, ಒಂದು ಎಲುಬುಗಳ ತಗ್ಗಿಗೆ ನೀನು ಹೋಗ್ಬೇಕು. ಅಲ್ಲಿ ಜನಗಳಿಲ್ಲ. ಎಲುಬುಗಳ ತಗ್ಗಿನಲ್ಲಿ ದೇವರು ಕರ್ಕೊಂಡು ಹೋಗಿದ್ದ, ನಿಲ್ಲಿಸಿದ. ಅವನು ಬೆಟ್ಟದ ಮೇಲೆ ನಿಂತು ನೋಡಿದ. ಸ್ವಲ್ಪ ಎತ್ತರ ಸ್ಥಳದಲ್ಲಿ ನಿಂತು ಕೆಳಗಡೆ ನೋಡಿನಾಗ ಬರೀ ಎಲುಬಿಗೆ ಬಿಟ್ಟು ಮತ್ತೇನು ಇದ್ದಿಲ್ಲ. ಹಲ್ಲೆಲೂಯಾ. ಎಲುಬುಗಳು ಬಿಟ್ಟು ಬೇರೆ ಏನನ್ನು ಕಾಣಿಸಿಲ್ಲ. ಎಚ್ಕೆಲ್ ಆಶ್ಚರ್ಯ ಪಡ್ತಾನೆ. ಏನ್ ಗೊತ್ತಾ? ಅಯ್ಯೋ ದೇವ್ರೆ, ಒಬ್ಬ ಮನುಷ್ಯನ ಹತ್ರ ಹೋದ್ರ ನಾನು ದೇವ್ರ ವಾಕ್ಯ ಹೇಳ್ಬೋದು, ಎಲುಬುಗಳಿಗೆ ಹೋಗಿ ಏನ್ ಹೇಳ್ಬೇಕು ನಾನು? ಹಲ್ಲೆಲೂಯಾ. ಇವತ್ತು ಯಾರಾದ್ರೂ ಮನೆಗಳಿಗೆ ಹೋಗಿದ್ರೆ, ಯಾರಾದ್ರೂ ಗ್ರಾಮಗಳಿಗೆ ಹೋಗಿದ್ರೆ ನಾವು ವಾಕ್ಯ ಹಂಚಬಹುದು. ಎಲ್ಲೋ ಸತ್ತಿನ ಡೆಡ್ ಬಾಡಿಗೆ ಹೇಳಂದ್ರೆ ಹೇಳಿಕ್ಕೆ ಆಗ್ತದೆ. ಹಲ್ಲೆಲೂಯಾ. ಎಷ್ಟೆಲ್ಲ ಆಶ್ಚರ್ಯ ಪಡ್ಲತ್ತ. ಅಯ್ಯೋ ದೇವ್ರು ನನಗೆ ಯಾಕೆ ಈ ಪ್ಲೇಸ್ ನನಗೆ ಕಳಿಸಿದ್ರು? ದೇವ್ರು ನನಗೆ ಯಾಕೆ ಈ ಜಾಗವನ್ನ ಕಳಿಸಿದ್ರು? ಯಾಕೆ ನನಗೆ ಇದು ಮುಟ್ಟಿಸ್ತಾ ಇದ್ದ ದೇವ್ರು? ಯಾಕೆ ಈ ಸ್ಥಳಕ್ಕೆ ನನಗೆ ಕರ್ಕೊಂಡು ಹೋಗಿದ್ರು? ಹಲ್ಲೆಲೂಯಾ. ಎಚ್ಕೆಲ್ ಪರವಶನಾಗಿ ನೋಡ್ತಾ ಇದ್ದಾನ. ಆ ತಗ್ಗಿನ ಪ್ರದೇಶದಲ್ಲಿ ಬರತಾನ. ಅಲ್ಲಿ ನೋಡತಾನ, ಎಲ್ಲ ಒಣಗೋಗಿರ್ತಕ್ಕಂಥ ಎಲುಬುಗಳೇ. ಹಲ್ಲೆಲೂಯಾ. ಬರೀ ಒಣಗೋಗಿರ್ತಕ್ಕಂಥ ಎಲುಬುಗಳು. ಅಲ್ಲೋಗಿ ಏನು ವಾಕ್ಯ ಹೇಳ್ಬೇಕು? ಕೆಲವರು ಅಂತಾರ, ಸರ್ ಬ್ರದರ್ ಏನ್ ಹೇಳ್ಬೇಕ್ರಿ, ಆ ಜನರಿಗೆ ವಾಕ್ಯ ಗೊತ್ತಿಲ್ಲ ಸರ್, ಅದು ಬ್ಯಾಕ್ ಕೊಡಿ. ಹಲ್ಲೆಲೂಯಾ. ಎಲ್ಲಿ ಬ್ಯಾಕ್ ಇರ್ತದ ಅಲ್ಲೇ ಫಸ್ಟ್ ಇರ್ತದ. ಚಪ್ಪಾಳೆ ತಟ್ಟ ದೇವರಿಗೆ ಮಹಿಮೆ ಪಡಿಸ್ಬೇಕು.
ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಚ್ಚಿಸ್ಕೊಳ್ಳಕ್ಕೆ ಹೇಳಲ್ಲ. ಬೋಂತಿ ಕರೆದ್ರು ಫಸ್ಟ್ ಟೈಮ್. ಅಸತಿ ಬೋಂತಿ ಸಭೆಗೆ ಹೋಗಿದ್ದೆ. ಈಗ ಬೆಟ್ಟ ಗುಡ್ಡ ಜಂಗಲ್ ಅದ, ಇವ್ರು ವಾಕಿಂಗ್ ಹೇಳಕ್ ಕರ್ಕೊಂಡು ಹೋಗ್ಲತ್ತಾರೆ, ಏನಾರ ಮಾಡ್ಲಕ್ ಹೋಗಿ ಅಷ್ಟು ಶಾಕ್ ಆಗಿಲ್ಲತ್ತಿನ. ಹಲ್ಲೆಲೂಯಾ. ಎಲ್ಲಿಗೆ ಹೋಗ್ಬೇಕು ಏನು? ಅಲ್ಲೆಲ್ಲ ಕಡೆ ನೋಡಿ ಬ್ಯಾಕ್ವರ್ಡ್ ಏರಿಯಾ, ಒಂದು ಚರ್ಚ್ ಇಲ್ಲ, ಎಲ್ಲ ಕಡೆ ಬೆಟ್ಟ ಗುಡ್ಡ. ನೀವು ನಂಬರ್ರಿ, ಬೆಟ್ಟ ಗುಡ್ಡ ಎಲ್ಲ. ಇಲ್ಲಿ ಚರ್ಚ್ ಅದನ್ನೆಲ್ಲ ಎಷ್ಟು ಬ್ಯಾಕ್ವರ್ಡ್ ಏರಿಯಾ ಅದನ್ನು. ದೇವ್ರೆ ಯಾಕಪ್ಪ ನನಗೆ ಇಲ್ಲಿ ಕಳಿಸ್ಲತ್ತಿದಿ? ನಮ್ಮ ಮನಸ್ಸಿನ ಒಂದು ಫೀಲ್. ಇದು ಸಿಚುವೇಶನ್ ನಮಗೆ ಬಂದಿಲ್ಲ. ಇವತ್ತು ಬಂದ್ರೆ 100 ಜನ ಎಲ್ಲ ಬಂದಿರಿ. ಅಲ್ಲಿ ಹೋಗಿ ಎಲುಬುಗಳಿಗೆ ಏನು ಉತ್ತರ ಇರಬೇಕು, ಏನೋ ಪ್ರಾರ್ಥಿಸ್ಬೇಕು, ಏನು ವಾಕ್ಯ ಹೇಳ್ಬೇಕು, ಸತ್ತೋಗಿ ಎಲುಬುಗಳಿಗೆ ಮುದ್ದೋಗಿದ್ದಂತೆ ಎಲುಬುಗಳಿಗೆ ಏನು ಪ್ರಕಟಿಸಬೇಕು. ದೇವ್ರೇ ಯಾಕೆ ಇಷ್ಟರ ಕರ್ಕೊಂಡು ಬಂದಿದಪ್ಪ? ಆಶ್ಚರ್ಯ ಆಗ್ಲತ್ತನ, ಶಾಕ್ ಆಗ್ಲತ್ತನ. ಯಾಕೆ ದೇವ್ರು ಇದು ನನಗೆ ತೋರಿಸಿದ್ರು? ಯಾಕೆ ದೇವ್ರು ಈ ಸ್ಥಳಕ್ಕೆ ಹೋಗತ್ತಿದ್ದ? ಹಲ್ಲೆಲೂಯಾ. ಒಬ್ಬ ದೈವ ಸೇವಕ ನಿಮ್ಮ ಪಟ್ಟಣಕ್ಕಾಗ್ಲಿ, ನಿಮ್ಮ ವಿಲೇಜ್ ಆಗಲಿ, ನಿಮ್ಮ ಮನೆಗಾಗಲಿ, ನಿಮ್ಮ ಗ್ರಾಮಕ್ಕಾಗಲಿ ಯಾಕೆ ಕಳಿಸ್ತಾರೆ ದೇವ್ರಂದ್ರ ಒಲ್ಲಿ ದೇವ್ರ ಉದ್ದೇಶ ಇರ್ತದ. ಆಮೆನ್, ಹಲ್ಲೆಲೂಯಾ. ನಾವು ಭಯ ಪಡ್ತಕ್ಕಂಥ ಕ್ರೈಸ್ತರಲ್ಲ, ಭಯ ಹುಟ್ಟಿಸುವ ಕ್ರೈಸ್ತರಾಗಿರ್ಬೇಕು. ನಮ್ಮ ನೋಡಿ ಸೈತನ್ ಭಯ ಪಡ್ಬೇಕು, ನಮ್ಮ ನೋಡಿ ಜನ ಭಯ ಪಡ್ಬೇಕು. ನಾವು ಅವ್ರಿಗೆ ಭಯ ಪಡಬಾರ್ದು, ಸೈತನಿಗೆ ಭಯ ಪಡಬಾರ್ದು. ಹಲ್ಲೆಲೂಯಾ. ಗೊಲಿಯಾತ್ ನಿಂತಾನ, ದಾವೀದ ಮಹಾರಾಜ್ ಭಯ ಪಟ್ಟರ ಇವತ್ತು ರಾಜ್ಯ ಸಿಂಹಾಸನವನ್ನು ಹೋಗ್ತಾ ಇದ್ದಿಲ್ಲ. ಹಲ್ಲೆಲೂಯಾ. ಹೋಗ್ತಾ ಇದ್ದನ್ರಿ, ಹೋಗ್ತಾ ಇದ್ದ. ಗೊಲಿಯಾದ ಧೈರ್ಯದಿಂದ ನಿಂತಿದ್ದ. ದಾವೀದ ಮಹಾರಾಜ್ ಧೈರ್ಯದಿಂದ ನಿಂತಿದ್ದ. ಗೊಲಿಯಾದ ಸಾಮ್ರಾಜ್ಯ ನಾಶಿಗೆ ಚಪ್ಪಳೆ ತಡೆದ ಇವರಿಗೆ ಪಡಿಸ. ಎಚ್ಕೆಲ ದೇವರು ಹೋಗಿ ಒಂದು ತಗ್ಗಿನ ಪ್ರದೇಶದಲ್ಲಿ, ಎಚ್ಕೆಲ ದೇವರು ಒಂದು ಬೋನ್ಸ್ ಇರ್ತಕ್ಕಂಥ ಏರಿಯಾದಲ್ಲಿ ಕಳಿಸ್ಬಿಟ್ಟಾಗ ಎಚ್ಕೆಲ್ ಶಾಕ್ ಆಗ್ಲತ್ತಾನ. ಏನಪ್ಪ ದೇವ್ರೆ, ಈ ಒಂದು ಎಲುಬುಗಳಿಗೆ ನಾನು ಏನ್ ಹೇಳ್ಬೇಕು? ಈ ಎಲುಬುಗಳಿಗೆ ನಾನು ಏನ್ ತಿಳಿಸ್ಬೇಕು? ಅಯ್ಯ, ಏನ್ ಹೇಳ್ಬೇಕು? ಆಶ್ಚರ್ಯ ಪಡ್ತಾನ. ದೇವ್ರು ಹೇಳ್ತಾರೆ, ಎಚ್ಕೆಲ್ ನೀ ಜಸ್ಟ್ ಹೋಗು ಮಗ. ಹಲ್ಲೆಲೂಯಾ. ನೀ ಹೋಗು, ದೇವ್ರ ಕೆಲಸ ಮಾಡು, ದೇವ್ರ ಕೆಲಸಕ್ಕೆ ನಿಂದ್ರು. ಹಲ್ಲೆಲೂಯಾ. ಬೆಟ್ಟ ಗುಡ್ಡಗಳು ಕಾಣಿಸ್ಲತ್ತದ. ಈ ಕಡೆ ಒಂದು ಬೆಟ್ಟ ಅದ, ಆ ಕಡೆ ಒಂದು ಬೆಟ್ಟ ಅದ. ಎಲ್ಲ ಕಡೆ ಹೋಗ್ಲಿಕ್ಕೆ ವೇ ಕರೆಕ್ಟ್ ಇಲ್ಲ, ರೋಡ್ ಕರೆಕ್ಟ್ ಇಲ್ಲ. ಹಲ್ಲೆಲೂಯಾ. ಕೆಲವು ಸಲ ಸ್ವಲ್ಪ ಹಂಗ ರೋಡ್. ಇವ್ರಿಗೆ ಎಲ್ಲಿ ಕರ್ಕೊಂಡು ಹೋಗ್ಲತ್ತಾರಪ್ಪ? ಈ ಬೋಂತಿ ಸಭೆ, ಬೋಂತಿ ಅಂತಕ್ಕಂಥದ್ದು ಎಲ್ಲದು? ಹಲ್ಲೆಲೂಯಾ. ಶಾಕ್ ಆಗ್ಲತ್ತೀನಿ. ಹೋದ ಹಂಗ ಹಿಂಗ ಆಯ್ತು, ಎಷ್ಟು ಆಯ್ತು? ಒಮ್ಮೆ 70-60 ಕಿಲೋಮೀಟರ್ ಅದ. ಹಲ್ಲೆಲೂಯಾ. ಯಾದಗಿರಿಯಿಂದ 70-60 ಕಿಲೋಮೀಟರ್ ಹೋದಿ. ಇನ್ನ ಬರ್ತಾ ಬರೋ ಉಂಟದ, ಅದು ಎಲ್ಲದಂತೂ ಗೊತ್ತಾಗಲ್ಲ ಉಂಟದ, ಕೆಳಗ ಮ್ಯಾಗ. ಹಲ್ಲೆಲೂಯಾ. ಸಿಟಿ, ವಿಲೇಜ್, ಸಿಟಿಗಳು, ಹೈಟೆಕ್ ಸಿಟಿಗಳು ಇವಾಗ ರೆಡಿ ಆಗಲ್ಲ. ಯೇಸುವಿನ ಟೈಮ್ನಲ್ಲಿ ಹಳ್ಳಿ ವಿಲೇಜ್ ಸೇವೆಗಳಿತ್ತು. ಇವತ್ತು ಆಗ ಟೈಮ್ನಲ್ಲಿ ಸೇವಕರು ಆ ಸೇವೆ ಮಾಡಿದರೆ ಅಂತೇಳಿ ಇವತ್ತು ನೀನು ಕಾರ ನೋಡ್ತಾ ಇದ್ದಿ, ನೀನು ಬೈಕ್ ನಲ್ಲಿ ನೋಡ್ತಾ ಇದ್ದಿ, ನೀನು ಬಸ್ ಅಲ್ಲಿ ನೋಡ್ತಾ ಇದ್ದಿ, ನೀನು ಸಭೆಗಳು ಸೇರ್ತಾ ಇದ್ದಿ, ನೀನು AC ಓಡಾಡ್ತಾ ಇದ್ದಿ, ನೀನು AC ಕೂಡ್ತಾ ಇದ್ದಿ. ಅವತ್ತು ಅವರು ಸೇವೆ ಮಾಡಿಲ್ಲ ಅಂತಂದ್ರೆ ಇವತ್ತು ನೀವು ಈ ಮಟ್ಟಕ್ಕೆ ಯಾರು ಬರ್ತಾ ಇದೆಯಲ್ಲ? ಹಲ್ಲೆಲೂಯಾ. ಎಚ್ಕೆಲ್ ದೇವರು ಹೇಳ್ತಾರೆ, ಎಚ್ಕೆಲ್ ಏನ್ ಮಾಡುತ್ತದೆ? ಎಚ್ಕೆಲ್ ಹೋಗು, ತಗ್ಗಿನ ಪ್ರದೇಶಕ್ಕೆ ಹೋಗು. 3ನೇ ವಾಕ್ಯದಲ್ಲಿ ಹೇಳ್ತು ನೋಡಿ, ಆತನು ನನ್ನನ್ನು ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರುವುದು. ಹಲ್ಲೆಲೂಯಾ. ಕೇಳುತ್ತಾನ, ಜೀವವು ಬರುವುದು ಎಂದು ಕೇಳಲು ನಾನು ಕರ್ತನಾದ ಯೆಹೋವನೇ ನೀನೇ ಬಲ್ಲೆನೆಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದ, ನೀನು ಎಲುಬುಗಳ ಮೇಲೆ ಧ್ವನಿ ಹಾಕೋ, ಮಾತೇಳು, ನನ್ನ ವಾಕ್ಯ ಪ್ರಕಟಿಸು. ಎಲುಬುಗಳಿಗೆ ದೇವರ ವಾಕ್ಯ ಹೇಳಕ್ ಹಚ್ಚಲತ್ತಲ್ಲಿ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನ ಎಲುಬುಗಳು ಮೀನ್ಸ್ ಬಾಡಿ ಪಾರ್ಟ್ಸ್ ತೆಗೆದಿದ್ರೆ, ಅಸ್ಥಿ ಪಂಜರ ತೆಗೆದಿದ್ರೆ, ಏನೋ ಆ ಕಾಲುಗಳಿಗೆ ಬೋನ್ಸ್ ತೆಗೆದಿದೆ, ಬೋನ್ಸ್ ಅಲ್ಲ. ಯೇಸು ಸ್ವಾಮಿ ಯಾರು ಇನ್ನು ಅರ್ಥ ಮಾಡ್ಕೊಂಡಿದ್ಲೋ, ದೇವರಿಗೆ ಯಾರು ಇನ್ನು ನಂಬಿದ್ಲೋ ಅವರೆಲ್ಲ ಎಲುಬುಗಳ ಪ್ರಕಾರನೇ. ದೇವರ ಎಚ್ಕೆಲ್ ಮುಖಾಂತರ ಆ ಎಲುಬಿಗೆ ಮಾತಾಡತ್ರ. ಇವತ್ತು ಈ ಆರಾಧನೆ ದ್ವಾರ ನೀವಂತ ಎಲುಬುಗಳಿಗೆ ದೇವರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸುವಿನ ಮಾತು ಎಲುಬುಗಳ ಮೇಲೆ ಕಾರ್ಯ. ಎಚ್ಕೆಲ್ ದೇವರು ಹೇಳ್ತಾರೆ, ಎಚ್ಕೆಲ್ ಹೋಗು, ಎಲುಬುಗಳು ಪ್ರಕಟಿಸು, ಅದನ್ನ ಧ್ವನಿ ಹಾಕು. ನಾನು ಹೇಳ್ತಾ ಇದ್ದೀನಿ, ದೇವರು ಹೇಳ್ತಾ ಇದ್ದೀನಿ, ಹೋಗಿ ಎಲುಬುಗಳಿಗೆ ಹೇಳು, ಮಾತಾಡ ಅಂದಾಗ ಇವ್ರಿಗೆ ಎಲುಬುಗಳಿಗೆ
ಹತ್ರ ಹೋಗಿ ನೋಡಿದ ತಕ್ಷಣ ರಾಶಿ ರಾಶಿ ಎಲುಬುಗಳಲ್ಲ, ಜೀವ ಇಲ್ಲ. ಯಾರಿಗೂ ಕೇಳಬೇಕು, ಯಾರನ್ನ ಮಾತಾಡ್ಬೇಕು? ಹಲ್ಲೆಲೂಯಾ. ಒಂದು ಪ್ರಾಣಿ ಅದನ್ನು, ಆ ಪ್ರಾಣಿಗೆ ನಾವೇನಾದ್ರೂ ಮಾಡಬಹುದು, ಕೂಡಿಸ್ಬಹುದು, ಊಟ ಹಾಕ್ಬಹುದು. ಮನುಷ್ಯ ಅದನಂತಂದ್ರೆ ಅವನಿಗೆ ಮಾತಾಡಿ ಏನಾರ ದೇವರ ವಾಕ್ಯ ತಿಳಿಸ್ಬಹುದು. ಒಂದು ಗಿಡ, ಒಂದು ಮರ ಅದಂತಂದ್ರೆ ಅದ್ರ ಕೆಳಗಡೆ ಕೂಡ್ಬಹುದು, ಅದಕ್ಕೆ ನೀರನ್ನ ಹಾಕ್ಬಹುದು. ಆದ್ರೆ ಎಲುಬುಗಳ ಹತ್ರ ಹೋಗಿ ಏನ್ ಮಾಡಬೇಕು? ಒಂದು ಸರ್ತಿ ಆಲೋಚನೆ ಮಾಡಿ. ಇವತ್ತು ಮನುಷ್ಯನ ಜೀವಿತ ಎಲುಬಿನ ಪ್ರಕಾರ, ಪ್ರಾರ್ಥನೆ ಇರೋದು ಎಲುಬಿನ ಪ್ರಕಾರ, ಆರಾಧನೆ ಇರೋದು ಎಲುಬಿನ ಪ್ರಕಾರ, ವಾಕ್ಯ ಇರೋದು ಎಲುಬಿನ ಪ್ರಕಾರ. ಪ್ರಾರ್ಥನೆ ಜೀವಿತ ಇಲ್ಲ, ಉಪವಾಸ ಜೀವಿತ ಇಲ್ಲ, ಸಭೆ ಸವಾಸಗಳಿಲ್ಲ, ಚರ್ಚಿಗೆ ಹೋಗೋದಿಲ್ಲ, ಬರೀ ಕೆಲಸ. ಹಲ್ಲೆಲೂಯಾ. ಒಂದ್ಸತಿ ಎಲ್ಲರ ಕೈಗಳ ಮೇಲೆ ಹಲ್ಲೆಲೂಯಾ ಅರ್ಥ ಆಗತ್ತಂತಕ್ಕಂಥ ಹಲ್ಲೆಲೂಯಾ. ದೇವರ ಮಕ್ಕಳೇ, ಇವತ್ತು ನಾವು ಯೇಸುವನ್ನ ಸ್ವಂತ